ಹರೇ ಕೃಷ್ಣ. 14ನೇ ಫೆಬ್ರವರಿ 2024ರಂದು ಜುಹು, ಮುಂಬೈನಲ್ಲಿ ಪರಮ ಪೂಜ್ಯ ಜಯಪತಾಕ ಸ್ವಾಮಿ ಗುರು ಮಹಾರಾಜರ ಜೊತೆ ನಡೆದ ಪ್ರಶ್ನೋತ್ತರ ಸೆಕ್ಷನ್ನಲ್ಲಿ ಒಬ್ಬ ಭಕ್ತರು ಒಂದು ಪ್ರಶ್ನೆಯನ್ನು ಮಾಡ್ತಾರೆ. ನಮಗೆ ಈ ಜೀವನದ ಬಗ್ಗೆ, ನಮ್ಮ ಲೈಫ್ ಬಗ್ಗೆ ಅದರ ಜೀವನದ ಉದ್ದೇಶ ಮತ್ತು ಅದು ಎಷ್ಟು ಮೌಲ್ಯವಾದದ್ದು ನಮ್ಮ ಲೈಫು, ಹೇಗೆ ಭಕ್ತಿನಲ್ಲಿ ನಮ್ಮ ಜೀವನವನ್ನು ಮುಡುಪಾಗಿಡಬೇಕು ಅಂತ ತಿಳ್ಕೊಂಡ್ಮೇಲೆ ನಾವು ನಮ್ಮ ಕಷ್ಟಪಟ್ಟು ಈ ಆಫೀಸ್ಗಳಲ್ಲಿ ದುಡಿಬೇಕಾ, ಈ ಫ್ಯಾಮಿಲಿಯ ಎಲ್ಲ ಡಿಮ್ಯಾಂಡ್ಸ್ ಏನಿದೆಯೋ ಅದನ್ನು ನಾವು ಪೂರ್ತಿ ಮಾಡಬೇಕಾ, ಈ ಭೌತಿಕ ಪ್ರಪಂಚದಲ್ಲಿ ಇನ್ನೂ ನಾವು ಇರಬೇಕಾ, ಅಥವಾ ನಾವು ಎಲ್ಲವನ್ನ ತ್ಯಜಿಸಿ ವೃಂದಾವನ ಧಾಮಕ್ಕೆ ಹೋಗಿ ಭಕ್ತಿಯನ್ನು ಮಾಡಬೇಕಾ ಅನ್ನೋ ಪ್ರಶ್ನೆಯನ್ನು ಮಾಡ್ತಾರೆ. ಅದಕ್ಕೆ ಉತ್ತರವಾಗಿ ಪರಮ ಪೂಜ್ಯ ಜಯಪತಾಕ ಸ್ವಾಮಿ ಮಹಾರಾಜರು ಅವ್ರು ಹೇಳ್ತಾರೆ, ಚೈತನ್ಯ ಮಹಾಪ್ರಭುಗಳು ಅನೇಕ ಗೃಹಸ್ಥರ ಮನೆಗೆ ಹೋಗ್ತಾ ಇದ್ರು. ಆವಾಗ ಕೆಲವರು ಕೇಳ್ತಾ ಇದ್ರಂತೆ, ನಾನು ನಿಮ್ಮ ಜೊತೆ ಬರ್ತೀನಿ ಅಂತ. ಆವಾಗ ಚೈತನ್ಯ ಮಹಾಪ್ರಭುಗಳು ಹೇಳ್ತಾ ಇದ್ರು, ನೀವು ನಿಮ್ಮ ಫ್ಯಾಮಿಲಿ, ಮಕ್ಕಳು, ಹೆಂಡತಿಯನ್ನು ತ್ಯಜಿಸುವಂಥ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಇದ್ಕೊಂಡು ಕೃಷ್ಣ ಭಕ್ತಿಯನ್ನು ಮಾಡಿ ಮರ್ಕಟ ವೈರಾಗ್ಯತನವನ್ನು ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ರು. ಸೊ ಶ್ರೀಲ ಜಯಪತಾಕ ಸ್ವಾಮಿ ಮಹಾರಾಜರು ಹೇಳ್ತಾರೆ, ಮನೆಯಲ್ಲೇ ಇದ್ದುಕೊಂಡು ಭಕ್ತಿ ವೃಕ್ಷವನ್ನು ಮಾಡಿ ಬೇರೆ ಬೇರೆ ಕಡೆ ಪ್ರೀಚಿಂಗ್ಗೆ ಹೋಗ್ಬೋದು, ಧಾಮಕ್ಕೆ ಹೋಗಿ ಅಲ್ಲಿ ಒಂದು ಸ್ವಲ್ಪ ದಿನಗಳ ಕಾಲ ಧಾಮದಲ್ಲಿ ವಾಸ ಮಾಡಿಕೊಂಡು ಮತ್ತೆ ವಾಪಸ್ ಬರ್ಬೋದು, ಅಂದರೆ ಯಾತ್ರೆಗಳಿಗೆ ಹೋಗ್ಬೋದು. ಮತ್ತು ಮನೆಯಲ್ಲೇ ಪ್ರೀಚಿಂಗ್ ಮಾಡೋದು ಗೃಹಸ್ಥರಿಗೆ ತುಂಬ ಅತ್ಯವಶ್ಯಕ ಅಂತ ಹೇಳ್ತಾರೆ. ಆಮೇಲೆ ವಯಸ್ಸಾದ ನಂತರ ಗುರುವಿನ ಪರ್ಮಿಷನ್ ಕೇಳಿಕೊಂಡು ತನ್ನ ಪತ್ನಿಯ ಜೊತೆ ಅವರು ಡಿಸ್ಕಷನ್ ಮಾಡಿ ಎಲ್ಲ ಅವರ ಕರ್ತವ್ಯವನ್ನು ಮಾಡಿದ ನಂತರ ಅವರು ಬೇಕಾದರೆ ವಯಸ್ಸಾದ ಮೇಲೆ ಅವರು ವೈರಾಗ್ಯತನವನ್ನು ಸ್ವೀಕರಿಸ್ಬೋದು. ಇಲ್ಲದಿದ್ದರೆ ಸುಮ್ಮನೆ ವೈರಾಗ್ಯತನವನ್ನು, ಮರ್ಕಟ ವೈರಾಗ್ಯವನ್ನು ಮಾಡಬಾರ್ದು ಅಂತ ಹೇಳ್ತಾರೆ. ಗುರು ಮಹಾರಾಜ್ ಮುಂದುವರಿಸ್ತಾರೆ, ಶ್ರೀಲ ಪ್ರಭುಪಾದರು ಇಬ್ಬರು ಸನ್ಯಾಸಿಯನ್ನು ಇಂಗ್ಲೆಂಡಿಗೆ ಕಳಿಸಿದ್ರು ಪ್ರೀಚಿಂಗ್ಗೆ. ಬಟ್ ಅವರು ಸಕ್ಸಸ್ಫುಲ್ ಆಗಲಿಲ್ಲ, ಯಶಸ್ವಿ ಆಗದೆ ವಾಪಸ್ ಬಂದರು. ಆದರೆ ಇಬ್ಬರು ಗೃಹಸ್ಥರನ್ನು, 2 ಕಪಲ್ ಗೃಹಸ್ಥರನ್ನು ಇಂಗ್ಲೆಂಡಿಗೆ ಪ್ರೀಚಿಂಗ್ ಕಳಿಸಿದಾಗ ಅವ್ರು ಯಶಸ್ವಿಯಾಗಿ ವಾಪಸ್ಸು ಬಂದರು. ಹೀಗೆ ಗೃಹಸ್ಥರು ಕೂಡ ಒಬ್ರಿಗೊಬ್ಬರು ಸಪೋರ್ಟ್ ಮಾಡಿಕೊಂಡು ಪ್ರೀಚಿಂಗಲ್ಲಿ ಅವ್ರನ್ನವರು ತೊಡಗಿಸ್ಕೋಬೋದು, ಅವರ ಸ್ಥಾನದಲ್ಲೇ ಇದ್ಕೊಂಡು ಅಂತ ಇಲ್ಲಿ ಶ್ರೀಲ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ.